ಐವನ್ ಸರ್ಗೆ ಒಂದು ನಿಮಿಷ. ನಮ್ಮ ಡಿಸೋಜ ಸರ್ ಹೇಳ್ತಾ ಇದ್ರು, ಯತ್ನಾಳ್ ಅವರು ಖಂಡಿತ ಬಹಳ ಕಠಿಣವಾದ ಒಂದು ಶಬ್ದಗಳನ್ನು ಅವರು ಬಳಸಿದ್ದಾರೆ ಬೈಯೋದಕ್ಕೆ, ಆಯ್ತಾ. ನಾನು ಹೇಳೋದಿಷ್ಟೇ, ಅವರು ಮಹಾನ್ ಹಿಂದುತ್ವವಾದಿ. ಅವರು ಇವತ್ತು ನೋಡಿ, ನಾಯಿ ಕೂಡ ದತ್ತಾತ್ರೇಯ ಅಂತ ನಾವು ಪೂಜೆ ಮಾಡೋ ಜನ, ಭೈರವ ಕಾಲ ಭೈರವ ಅಂತೇಳಿ ವಾರಣಾಸಿಯಲ್ಲಿ ಪೂಜೆ ಮಾಡೋ ಜನ. ಹಂದಿ ಅಂದ್ರೆ ವರಾಹ ಸ್ವಾಮಿ. ಕೇಳಿ, ಅಲ್ಲ ನಾನು ಹೇಳ್ತೀನಿ ಕೇಳಿ, ನಾನು ಇವತ್ತು ನಾನು ಹೇಳಿದ್ದು ನನ್ನ ಬಗ್ಗೆ ಹುಡುಕಾಡ್ಲಿಕ್ಕೆ ಹಂದಿಗಳನ್ನು ಬಿಟ್ಟಿದ್ದಾರೆ, ನಾಯಿಗಳನ್ನು ಬಿಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರ ಬಗ್ಗೆ ನನಗೊಂದು ಸಮಯ ಕೊಡಿ ಅಣ್ಣ ಪ್ಲೀಸ್. ಈಗ ವಿಜೇಂದ್ರ ಅವರು ಪಕ್ಷಕ್ಕೋಸ್ಕರ ಅವರು ಯಾವ ಒಂದು ವಿಚಾರಧಾರೆಯಲ್ಲಿ ಅಂದರೆ, ಶಿವ ಈ ಜಗತ್ತನ್ನು ಉಳಿಸೋದಕ್ಕೋಸ್ಕರ ವಿಶ್ವವನ್ನೇ ಉಂಡವನು. ಅವರು ಯಡಿಯೂರಪ್ಪನವ್ರ ಮಗ, ಅವ್ರು ನೋಡ್ದಲೇ ಇರೋದು ಏನೂ ಇಲ್ಲ, ಎಲ್ಲ ವಿಷಯವನ್ನು ಉಂಡಾಗಿದೆ. ಅವರು ಪಕ್ಷಕ್ಕೋಸ್ಕರ ಅಣ್ಣ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಅವರು ಯತ್ನಾಳ್ ಅವರು ನನ್ನ ಅಣ್ಣ ಬೈಲಿ, ಆದರೆ ಅವ್ರ ಮನಸ್ಸಲ್ಲಿ ಇದೆ. ಏನೇ ಆದ್ರೂ ಅಧ್ಯಕ್ಷರು ವಿಜಯೇಂದ್ರ ಅವರೇ, ಚುಕ್ಕಾಣಿ ವಿಜಯೇಂದ್ರ ಅವರೇ. ಅವ್ರನ್ನ ಸರಿದಾರಿಗೆ ತರಬೇಕಾದ್ರೆ ಅದು ಪ್ರೀತಿಯಿಂದಲೋ ಇನ್ನೊಂದರಿಂದಲೋ ತರ್ತಾರೆ. ನಾನು ಹೇಳೋದು, ಆ ಬೈಗುಳಗಳು ಹಂದಿ ಅಂತ ಬೈದ್ರೆ ವರಾಹ ಸ್ವಾಮಿ, ಇಡೀ ಪೃಥ್ವಿಯಲ್ಲಿ ಕಾಲ ಭೈರವ, ಎರಡು ಪವರ್ಫುಲ್ ನೀವು ಹೇಳೋ ಪ್ರಕಾರ ಹಂದಿಗಳು ನಾಯಿಗಳು ಅಲ್ಲ, ಕರೆಕ್ಟ್. ಡೊಮೆಸ್ಟಿಕ್ ಅನಿಮಲ್ಸ್ ನಾವೆಲ್ಲದ್ರಲ್ಲೂ ಅಸಹಾಯಕತೆ ಈ ಮಟ್ಟಕ್ಕೂ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬೈಗುಳವನ್ನು ಕೂಡ ನಾವು ಇದೇ ರೀತಿಯಾಗಿ ಸ್ವೀಕಾರ ಮಾಡ್ತೀವಿ, ಇದು ನಮ್ಮ ಅಸಹಾಯಕತೆ ಅನ್ನುವಂತ ಪರಿಸ್ಥಿತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ಯಾರ್ಯಾರು ಹಂದಿಗಳು ಯಾರ್ಯಾರು ನಾಯಿಗಳು ನನಗಂತೂ ಗೊತ್ತಿಲ್ಲ. ನಾಯಿಗಳು ಯಾರು ಅನ್ನೋದನ್ನ ನನಗೆ ಒಂದೇ ಒಂದು ಪ್ರಶ್ನೆ ಇದ್ದದ್ದು, ಬೀದಿ ನಾಯಿಗಳು ಸಾಕಿನ ನಾಯಿಗಳು ಒಟ್ಟಿನಲ್ಲಿ ಇವತ್ತು ಏನಾಗಿದೆ ಎಲ್ಲವನ್ನೂ ನಾವು ನೋಡ್ಕೋಬೇಕು. ಬಿಜೆಪಿ ಇವತ್ತು ಚಲಾವಣೆಯಲ್ಲಿದ್ದ ನಾಣ್ಯ ಕರ್ನಾಟಕದಲ್ಲಿ ಆಗಿದೆ. ಹಾಗಾಗಿ ಯಾರ ಮೇಲೆ ಯಾರಿಗೂ ಹಿಡಿತಾ ಇಲ್ಲ. ಕರ್ನಾಟಕದ ಬಗ್ಗೆ ಇವನ್ ನನಗೆ ಅನಿಸ್ತದೆ, ಕೇಂದ್ರ ಬಿಜೆಪಿಯವರು ಕರ್ನಾಟಕದ ಬಿಜೆಪಿ ನಾಯಕರನ್ನು ಯಾವುದಕ್ಕೂ ಸಲಹೆಗಾಗಲಿ ಅಥವಾ ಅವರ ಯಾವುದೇ ಒಂದು ವಿಚಾರಗಳನ್ನು ತಿಳಿದುಕೊಂಡು ಇಲ್ಲಿ ನಾಯಕತ್ವವನ್ನು ಕೊಡ್ತಕ್ಕಂಥ ಕೆಲಸಕ್ಕೂ ಹೋಗ್ತಾ ಇದೆ. ಶಾಮನೂರ್ ಅವ್ರ ವಿಚಾರದಲ್ಲಿ ಕಾಂಗ್ರೆಸ್ಗೆ ಯಾವ ಹಿಡಿತಾ ಇದೆ? ಕಷ್ಟದಲ್ಲಿ ಶಾಮನೂರ್ ಅವ್ರ ವಿಚಾರದಲ್ಲಿ ಕಾಂಗ್ರೆಸ್ಗೆ ಯಾವ ಹಿಡಿತಾ ಇದೆ? ಪಾಟೀಲ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ಗೆ ಯಾವ ಹಿಡಿತಾ ಇದೆ? ಹೇಳ್ಬೇಕಿತ್ತು, ನಮ್ಗೆ ಹೇಳ್ಬೇಕು. ಹರಿಪ್ರಸಾದ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ಗೆ ಯಾವ ಹಿಡಿತಾ ಇದೆ? ನಾಯಕರು ಸಿಕ್ಕಿದ್ದಾರೆ, ಅಧ್ಯಕ್ಷರು ಸಿಕ್ಕಿದ್ದಾರೆ. ನಿಮ್ ತಟ್ಟೆಯಲ್ಲೂ ಹೆಗಡ ಬಿಟ್ಟಿದೆ, ಅವ್ರ ತಟ್ಟೆಯಲ್ಲೂ ಹೆಗಡ ಬಿಟ್ಟಿದೆ. ನಿಮ್ಮ ಪಕ್ಷದಲ್ಲಿ ಮೇಲ್ಮನೆಗೆ ಯಾವುದೇ ಇಂಪಾರ್ಟೆನ್ಸ್ ಇಲ್ಲ, ಮೇಲ್ಮನೆಯಲ್ಲಿ ಹೋರಾಟ ಮಾಡಿಲ್ವಾ? ಸದನದಲ್ಲಿ ಎಷ್ಟು ಸಕ್ರಿಯ ಪಾತ್ರ ವಹಿಸಿಲ್ವಾ? ಮಾಡ್ತಿದ್ರಲ್ವಾ? ಅಲ್ಲ, ಕೆಳಗಡೆ ಮನೆಯಲ್ಲಿ ಮೇಲ್ಮನೆ ವಿಧಾನಸಭೆ ಮತ್ತು ಕಲಾಪದಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಶಾಸಕರು ಇವತ್ತು ಕಾರ್ಯನಿರ್ವಹಣೆ ಯಾವುದೇ ರೀತಿಯ ಒಂದು ಇಂಪ್ಯಾಕ್ಟ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಪಾರ್ಲಿಮೆಂಟಿಗೂ ನಮ್ಗೆ ಸೀಟ್ ಬಿಜೆಪಿಯಿಂದ ಕರ್ನಾಟಕ ರಾಜ್ಯದ ಬರೋದಿಲ್ಲ ಅಂತ ಹೇಳುದು ಕೇಂದ್ರ ನಾಯಕತ್ವಕ್ಕೆ ಕ್ಲಿಯರ್ ಆಗಿದೆ. ಅದಕ್ಕೋಸ್ಕರ ನೀವು ಏನು ಮಾತಾಡಿದ್ರು ಅವರು ಕೇರ್ ಮಾಡೋದಿಲ್ಲ. ಶಿಸ್ತು ಕ್ರಮ ತಗೊಳ್ಳುವಷ್ಟು ಶಕ್ತಿ ಬಿಜೆಪಿ ರಾಜ್ಯದ ನಾಯಕರಿಗೆ ಇಲ್ಲ. ಶಿಸ್ತು ಕ್ರಮ ತೆಗೆದುಕೊಳ್ಳುವಷ್ಟು ಬಿಜೆಪಿ ನಾಯಕತ್ವ ಕರ್ನಾಟಕ ಇದರ ಬಗ್ಗೆ ಶಿಸ್ತು ಕ್ರಮ ಅವರು ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ರು ಅಲ್ವಾ? ಕರೆಕ್ಟ್ ಅಲ್ವಾ? ನಿಮ್ಮಲ್ಲಿ ಯಾವ ಶಿಸ್ತು ಕ್ರಮ ತಗೊಂಡಿದ್ದೀರಾ? ಇವತ್ತು ಚರ್ಚೆ ಯಾವ ತಗೊಂಡ್ರಿ? ಚರ್ಚೆ ಏನು? ಪಾಟೀಲ್ ಅವರ ವಿಚಾರದಲ್ಲಿ ತಗೊಂಡ್ರಿ? ಯಾವ ಚರ್ಚೆ? ಆಟ ಆಡು. ಅವರೇ ನೀವೇ ಹೇಳಿದ್ರಲ್ಲ ಸರ್, ಐವನ್ ಸರ್ ಕೇಳಿ, ಬಿಜೆಪಿ ಅವರ ಕರೆಕ್ಟ್ ಅಲ್ವಾ? ಅವ್ರದ್ದು ಪೂರ್ವಾಶ್ರಮ ಯಾವುದು ಸರ್? ಯಾರ್ದು ಪೂರ್ವಾಶ್ರಮ? ಸೋಮಶೇಖರ್ ಅವ್ರದ್ದು ಮತ್ತೆ ಹೆಬ್ಬಾರ್ ಅವ್ರದ್ದು ಪೂರ್ವಾಶ್ರಮ ಯಾರ್ದು? ರೆಡ್ ಕಾರ್ಪೆಟ್. ಪೂರ್ವಾಶ್ರಮ ಯಾರದ್ದು? ಕುಮಾರಸ್ವಾಮಿ ಸರ್ಕಾರ ನಿಮ್ಮದೇ ಪೂರ್ವಾಶ್ರಮ ಅವ್ರದ್ದು. ಈಗ ನಿಮ್ಮಲ್ಲಿ ಯಾವ ನಿಮ್ಮಲ್ಲಿ ಯಾವ ತಗೊಂಡಿಲ್ಲ?
ರೆಡ್ ಕಾರ್ಪೆಟ್ ನಮ್ದು ಹಾಕಿ red ಕರೆದ್ರು. carpet ಅಲ್ಲ, ಆರೆಂಜ್ ಕಾರ್ಪೆಟ್. ರೆಡ್ ಕಾರ್ಪೆಟ್ ಹಾಕಿ ಗ್ರೀನ್ ಕಾರ್ಪೆಟ್, ರೈತರ 17 ಜನ ಗ್ರೀನ್ ಶಾಸಕರನ್ನು ಕಾರ್ಪೆಟ್ ಮತ್ತು ಕೇಸರಿಯ ಪಕ್ಷಾಂತರ ಕಮಲದ ಮಾಡಿದ ಕೀರ್ತಿ ಆರೆಂಜ್ ಕಾರ್ಪೆಟ್. ಅದು ಉತ್ತರ ಕೊಡಿ ಸರ್ ಇಲ್ಲಿ. ಆಪರೇಷನ್ ಕಮಲ. ಉತ್ತರ ಕೊಡಿ ನೀವು. ಆಪರೇಷನ್ ಕಮಲ ಅದ್ ಬಿಟ್ಟು ಬಿತ್ತು ಈಗ ಆಪರೇಷನ್ ಕಮಲ ಅವರಿಗೆ ತಿರುಗಿ ಬಿದ್ದಿದೆ. ಈಗ ಅವ್ರು ಹೇಳ್ತಾರೆ ದೇವರಾಜ್ ಅವರು ಬಿಜೆಪಿಯಲ್ಲಿ ಇರ್ಲಿಲ್ಲ, ಸರ್, ಈಗ ಸಿದ್ಧಾಂತ ಗೊತ್ತಿಲ್ಲ ಸರ್, ಈಗ ಬಿಜೆಪಿದು. ಐವಾನ್ ಡಿಸೋಜ್ ಈಗ ಅವರು ಅವ್ರು ಬಹಳಷ್ಟು election ಸಂಭ್ರಮದಲ್ಲಿದ್ದಾರೆ. ಬಟ್ ಇದು HK ದಿವಸ ಉಳಿಯೋಲ್ಲ. ಯಾಕೆಂತಾರೆ ಇವ್ರು ಅವ್ರೇನು ಹೇಳ್ತಿದ್ದಾರೆ, ಬಿಜೆಪಿಗೆ ಹೋಗಿದ್ರೆ ಖಂಡಿತವಾಗಿಯೂ ಕರ್ಮ ವಿಲ್ ಚೇಸ್ ಅಂತ ನನಗನ್ಸುತ್ತೆ. ಕುಮಾರಸ್ವಾಮಿ ಇದೆಲ್ಲ ಸರ್ಕಾರ ದೂರ ಬಿಟ್ಟಿದೆ ಹೋಗ್ಬಿಡಿ. ಸರ್. ಈಗ ಮಾನ್ಯ ಕುಮಾರಸ್ವಾಮಿ ಸಿದ್ದರಾಮಯ್ಯ ಸರ್ಕಾರ ಬಿಟ್ಟಿದೆ. ಮಾನ್ಯ ಸಿದ್ದರಾಮಯ್ಯ ಅವರು ಯಾವ ಇದೇ ಕಾರಣಕ್ಕೆ ಇಬ್ರಿದ್ದ. ನೀವು ಪಕ್ಷ ಕರ್ಕೊಂಡ್ರೆ ಹೇಳಿ ನೋಡ. ನಿಮ್ಮ ಅಧ್ಯಕ್ಷರಾಗಿದ್ರು. ನಿಮ್ಮಲ್ಲಿ ಯಾವುದೇ ನಾಯಕತ್ವ ಇರಲಿಲ್ಲ ಅಲ್ಲಿ. ನಿಮ್ಮಲ್ಲಿ ಅವರೇ ನಾಯಕತ್ವ ಕಿತ್ತೋಗಿದ್ರು. ಇರಲಿಲ್ಲ ಕಾಂಗ್ರೆಸ್ ಅಲ್ಲಿ ಸ್ವಾಮಿ. ನಿಮ್ಮಲ್ಲಿ ನಾಯಕತ್ವ ಇಲ್ಲದೆ ಇದ್ದಾಗ ಸಿದ್ದರಾಮಯ್ಯ ಅವರು ಹಾಕಿದಂತ ಎಲ್ಲ ನಿಬಂಧನೆಗಳನ್ನು ಒಪ್ಕೊಂಡು ಯಾಕೆ ಪಟ್ಟ ಕಟ್ಟಿದ್ರಿ? ಜನತಾದಳ ಅಲ್ಲ, ಜಾತ್ಯತೀತದ ಯಾಕೆ ಪಟ್ಟ ಕಟ್ಟಿದ್ರಿ? ಅಧ್ಯಕ್ಷರಾಗಿರ್ತಕ್ಕಂಥ ಐವಾನ್ ಡಿಸೋಜ್ ಅವರೇ, ಎಚ್. ಕಾಂಗ್ರೆಸ್ ವಿಶ್ವನಾಥ್ ಪಕ್ಷಕ್ಕೂ ಅವರು ಸಹ ನಿಮ್ಮ ದಯವಿಟ್ಟು ಪಕ್ಷವನ್ನು ಬಿಟ್ಟು ಅಲ್ಲ ಹೋಗಿ ಏಕೆ ಕೇಳಿ ಕುಮಾರಸ್ವಾಮಿ ಬಿಜೆಪಿ ಮುಖ್ಯಮಂತ್ರಿಯನ್ನು ನಾನು ಇಳಿಸಿದವರು. ಒಪ್ಕೊಂತೀನಿ. ನೀವು ಹೇಳಿದ ಮಾತನ್ನು ಅವರ ಒಂದು ಬಗ್ಗೆ ನೀವು ಮಾತಾಡಿ ಅಲ್ಲ, ಇವತ್ತು. ನೀವು ಹೇಳಿದ ಒಂದು ಮಾತನ್ನು ಒಪ್ಕೊಂತೀನಿ. ಬಿಜೆಪಿಯವರು ಆದಷ್ಟು ಬೇಗ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಬೇಕಾಯ್ತು, ಮಾಡಲಿಲ್ಲ. ನೀವು ರಾಷ್ಟ್ರ ಮಟ್ಟದಲ್ಲಿ 3 ವರ್ಷದ ಮಟ್ಟಿಗೆ ಅಧ್ಯಕ್ಷನೇ ಮಾಡಿರ್ಲಿಲ್ವಲ್ಲ ಸ್ವಾಮಿ. ದೇಶ ಅವತ್ತು ಎಷ್ಟು ನಲ್ಗೋಯ್ತು ಹೇಳಿ ನೋಡೋಣ. ನಿಮ್ಮ ಒಂದು ತಪ್ಪಿದ್ದಾಗಿ ಕಾಂಗ್ರೆಸ್ಗೆ ದೇಶ ಯಾವಾಗಲೂ ಬರ್ತಲ್ಲ. ಅಧ್ಯಕ್ಷತೆ ದಯವಿಟ್ಟು ಅದನ್ನು ಒಪ್ಕೊಳ್ಳಿ. ಕಾಂಗ್ರೆಸ್ ಅದನ್ನು ಅಧ್ಯಕ್ಷತೆ ಒಪ್ಕೊಳ್ಳಿ ಬಗ್ಗೆ ಸರ್ ನೀವು. ಚರ್ಚೆ ಮಾಡೋಣ. ಸಿಎಂ ಇಬ್ರಾಹಿಂ ದಯವಿಟ್ಟು ಮಾಡುವ. ಒಂದು ನಿಮಿಷ. ನಿಮ್ಮ ರಾಷ್ಟ್ರೀಯ ನೀವು ಅಧ್ಯಕ್ಷರು ಸಿಎಂ ಯಾರು? ನೀವು ಇವತ್ತು ಸಿಎಂ. ಎರಡಾಗಿದೆಲ್ಲ ಅಲ್ಲ, ಜನತೆ. ಅದು ಅರುಣ್, ನಿಮ್ದೇನಾಯ್ತು? ಜನತಾದಳ ಯಾರ ದಿಕ್ಕೇ ಇಲ್ವಲ್ಲ. ಎರಡಾಗಿದೆಲ್ವಾ? 3 ವರ್ಷ ಖಾಲಿ ಅಲ್ಲ. ಖಾಲಿ ಖಾಲಿ ಖಾಲಿ. ಒಂದು ನಿಮಿಷ. ಎರಡಾಗಿಬಿಟ್ಟಿದೆ. ನೀವು ಸಿಎಂ ನೇತಾಜಿದ ಇಬ್ರಾಹಿಂ ಜನತಾದಳ ನೀವು ಸಿಎಂ ಇಬ್ರಾಹಿಂ ಎರಡಾಗಿದೆ. ಅವರನ್ನ ಸಾನುವ ಮೇಲ್ಮನೆಯಲ್ಲಿ ಯಾರೊಬ್ಬ ಅಧ್ಯಕ್ಷ? ಪ್ರತಿಪಕ್ಷದ ನಾಯಕ ಮೊನ್ನೆ ಅಧ್ಯಕ್ಷ ಗೊತ್ತಿಲ್ಲ. ಆಗಿದ್ದಾರೆ. ಅವಮಾನ ಮಾಡ್ಲಿಕ್ಕೆ ಅವ್ರ ಪಾರ್ಟಿ ಬಿಟ್ಟು ಇಲ್ಲ, ಇಲ್ಲ, ಇಲ್ಲ. ದೇವರಾಜ್ ಸರ್ ಒಂದ್ ನಿಮಿಷ. ಹಾ. ಐವನ್ ಸರ್, ಜನತಾದಳ ಐವನ್ ಸರ್, ಆಯ್ತಲ್ಲ? ಐವನ್ ಸರ್, ಅದ್ರ ಬಗ್ಗೆ ಹೇಳಿ. ಇವತ್ತು ಬಿಜೆಪಿಯಲ್ಲಿ ಲೀಡರ್ಸ್ಗಳಂಗೆ ಮಾತನಾಡ್ತಾ ಇದ್ರು ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ. 2013ರಿಂದ 18ರಲ್ಲಿ H. ವಿಶ್ವನಾಥ್ ಅವರು ಆಡಿರುವಂತ ಮಾತುಗಳನ್ನ ಒಂದೊಂದೇ ತೆಗೆದಿಟ್ರೆ ಬಂಗಾರದ ಅಕ್ಷರಗಳಲ್ಲಿ ಬರೆದಿಡಬೇಕಾಗಿರುವಂತ ಶಬ್ದಗಳ ಮಾನ್ಯ ಜನಾರ್ದನ್ ಪೂಜಾರಿ ಅವರು- ಚರಿತ್ರೆ. ಸರ್, ಡಿಸೋಜ್ ಅವಾಗ ಯಾವ ಕ್ರಮ ತಗೊಂಡಿದ್ರಿ? ಅವಾಗ ಯಾವ ಕ್ರಮ ತಗೊಂಡಿದ್ರಿ? ಅವಾಗ ಯಾವ ಕ್ರಮ ತಗೊಂಡಿದ್ರಿ? ಸರ್, ಇವತ್ತು Come on. ಮಾನ್ಯ ಜನಾರ್ದನ್ ಪೂಜಾರಿ ಅವರು Come on, come on. ಸರ್, ಮಾನ್ಯ ಜನಾರ್ದನ್ ಪೂಜಾರಿ ಅವರು ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಶನಿ ಅಂತ ಕರೆದ್ರು. Yes. ಏನ್ ಸರ್ ಅವ್ರ ಬಗ್ಗೆ ಏನ್ ಕ್ರಮ ತಗೊಂಡ್ರಿ? Okay, okay. ಯಾವ ಕ್ರಮ ತಗೊಂಡ್ರಿ? ಕ್ರಮ ಎಲ್ಲಿ? ಕ್ರಮ ಎಲ್ಲಿ? ತುಂಬಾ ಧನ್ಯವಾದಗಳು. ಸರ್, ಅವರು ಕುಟುಂಬಗೋಸ್ಕರ ನೀವು ನಮ್ಮನ್ನೆಲ್ಲ ಸುಸ್ತಿನ ಪಕ್ಷ. ಬಲಿಕೊಟ್ರು ಅಂತ ಹೇಳಿದ್ರು. Yes, ನೀವು yes. ಸುಸ್ತಾಗಿರೋ ಪಕ್ಷ ಇವಾಗ. ಇವತ್ತು ದಯವಿಟ್ಟು ಈ JDS ಸಂಭ್ರಮ ಹೆಚ್ಚಿಗೆ ಎರಡು ಇರಲ್ಲ. JDS ಆಗಿದೆ. Wait ಅಲ್ಲ, ಮಾಡಿ. ಸರ್, Wait ಸಂಭ್ರಮ ಮಾಡಿ ಬರುತ್ತೆ. ಸಂಭ್ರಮ ಯಾವ್ದು ಹೆಚ್ಚಿಗೆ ಇರುತ್ತೋ ಏನೋ ಗೊತ್ತಿಲ್ಲ. ಈ ಅದ್ರ ಬಗ್ಗೆ ಹೇಳಿ. ಓಕೆ ಓಕೆ, ತುಂಬಾ 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 ಏನಿಲ್ಲ, ಒಂದ್ ನಿಮಿಷ, ತುಂಬಾ ಧನ್ಯವಾದಗಳು. Yes. ತುಂಬಾ ಧನ್ಯವಾದಗಳು. ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಅತಿಥಿಗಳಿಗೂ. ಈ ಸಂಭ್ರಮ ಎಷ್ಟು ದಿನ ಇರುತ್ತೋ ಅನ್ನುವಂಥ ಮಾತನ್ನ JDSನವ್ರು ಹೇಳ್ತಾ ಇದ್ರು, ದೇವರಾಜ್ ಅವರು. ಬಟ್ ನನಗಿರೋದು ಹಂದಿ ನಾಯಿಯನ್ನು ಕೂಡ ಸಮರ್ಥನೆಯನ್ನ ಬಿಜೆಪಿ ಮಾಡ್ಕೊಂಡ್ರಲ್ಲ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಇನ್ಯಾವ ಶಬ್ದಗಳನ್ನ ಈಗ ಯತ್ನಾಳ್ ಅವ್ರು ಬಳಸ್ತಾರೆ ಅನ್ನೋದು ಕುತೂಹಲ ನನಗಿದೆ. ಕಾಯ್ತಾ ಇದ್ದೀನಿ ಇನ್ನೂ ಏನ್ ಡಿಪೆಂಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಿಜೆಪಿಗೆ ಬರುತ್ತೆ ಅಂತ ಹೇಳಿ. ಸೊ ವಾರವನ್ನ ಮುಗಿಸ್ತಾ ಇದ್ದೀನಿ.